ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಾಯಿನ್ ಟು ಲರ್ನ್ಗೆ ಸ್ವಾಗತ. ಇವತ್ತು ಡಿಸೆಂಬರ್ 30 ಮತ್ತು 31ರ ಪ್ರಚಲಿತ ಘಟನೆಗಳನ್ನು ತಿಳ್ಕೊಳ್ಳೋಣ ಬನ್ನಿ. ಮೊದಲನೇ ಪ್ರಶ್ನೆ, ಕೇಂದ್ರೀಯ ಕೈಗಾರಿಕಾ ಭದ್ರತಾ ಪಡೆ CISF ಮುಖ್ಯಸ್ಥೆಯಾಗಿ ಯಾರು ನೇಮಕಗೊಂಡಿದ್ದಾರೆ? ಆಯ್ಕೆಗಳು ಶಾಲಿಜಾ ದಾಮಿ, ಪ್ರೇರಣಾ ದಿಯೋಸ್ತಲಿ, ದೀಪಿಕಾ ಮಿಶ್ರಾ ಮತ್ತು ನೀನಾ ಸಿಂಗ್. ಸರಿಯಾದ ಉತ್ತರ ನೀನಾ ಸಿಂಗ್. ಭಾರತೀಯ ಪೊಲೀಸ್ ಸೇವೆಯ ಹಿರಿಯ ಅಧಿಕಾರಿ ನೀನಾ ಸಿಂಗ್ ಅವರು ಇತ್ತೀಚೆಗೆ ಕೇಂದ್ರ ಕೈಗಾರಿಕಾ ಭದ್ರತಾ ಪಡೆಯ CISFನ ಮಹಾನಿರ್ದೇಶಕರಾಗಿ ಅಧಿಕಾರವನ್ನು ಸ್ವೀಕರಿಸಿಕೊಂಡಿದ್ದಾರೆ. ವಿಶೇಷ ಭದ್ರತಾ ಸಂಸ್ಥೆಯ ಮುಖ್ಯಸ್ಥರಾದಂಥ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಇವರದಾಗಿದೆ. ಇವರು 30ನೇ ಡೈರೆಕ್ಟರ್ ಜನರಲ್ ಆಗಿ ಆಯ್ಕೆಯಾಗಿರುವುದು. ವೃತ್ತಿ ಜೀವನದ ಮುಖ್ಯಾಂಶಗಳು ಏನು ಅಂತ ಅಂದರೆ, ಸಿಂಗ್ ಅವರು ರಾಜಸ್ಥಾನದ ಕೇಡರ್ನ 1980ನೇ ಬ್ಯಾಚಿನ ಉನ್ನತ ಸಾಧನೆ ಮಾಡಿದಂತಹ ಅಧಿಕಾರಿ. ರಾಜಸ್ಥಾನದ ಇತಿಹಾಸದಲ್ಲಿ ಮೊದಲ ಮಹಿಳಾ IPS ಅಧಿಕಾರಿ ಇವರು. ಎರಡನೇ ಪ್ರಶ್ನೆ, ದೇಶದ ಮೊದಲ ಸಬ್ಮರೀನ್ ಪ್ರವಾಸೋದ್ಯಮ ಭಾರತದ ಯಾವ ರಾಜ್ಯದಲ್ಲಿ ಪ್ರಾರಂಭವಾಗಲಿದೆ? ಆಯ್ಕೆಗಳು ಗುಜರಾತ್, ಕರ್ನಾಟಕ, ಕೇರಳ ಮತ್ತು ಆಂಧ್ರ ಪ್ರದೇಶ. ಸರಿಯಾದ ಉತ್ತರ ಗುಜರಾತ್. ಗುಜರಾತ್ ಸರ್ಕಾರವು ಜಲಾಂತರ್ಗಾಮಿ ಪ್ರವಾಸೋದ್ಯಮಕ್ಕೆ ಸಜ್ಜಾಗಿದೆ. ದ್ವಾರಕದ ಬಳಿಯ ಸಣ್ಣ ದ್ವೀಪವಾದ ಬೆಟ್ ಎಂಬಲ್ಲಿ ವಿಶಿಷ್ಟವಾದ ನೀರೊಳಗಿನ ಅನುಭವಗಳನ್ನು ನೀಡುವ ಸಲುವಾಗಿ ಇದು ಪ್ರಾರಂಭವಾಗಲಿದೆ. ಜಲಾಂತರ್ಗಾಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲು ಗುಜರಾತ್ ಸರ್ಕಾರ ಮಜ್ಗಾಂವ್ ಡಾಕ್ಯಾರ್ಡ್ ಲಿಮಿಟೆಡ್ ಜೊತೆ MOUಗೆ ಸಹಿಯನ್ನು ಹಾಕಿದೆ ಮತ್ತು ಅರೇಬಿಯನ್ ಸಮುದ್ರದಲ್ಲಿ ಮುಳುಗಿರುವಂತಹ ದ್ವಾರಕಾ ನಗರ, ಈ ನಗರವನ್ನು ಸೃಷ್ಟಿ ಮಾಡಿದವರು ಶ್ರೀಕೃಷ್ಣ. ಹಿಂದೂ ಪುರಾಣಗಳಲ್ಲಿ ಅತಿ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆದಂತಹ ದ್ವಾರಕಾ ನಗರದಲ್ಲಿ ಈ ಜಲಾಂತರ್ಗಾಮಿ ಪ್ರವಾಸೋದ್ಯಮ ಸಜ್ಜಾಗಿದೆ. ಕೆಳಗಿನವರುಗಳಲ್ಲಿ ಯಾರು $100 ಶತಕೋಟಿ ಆಸ್ತಿ ಹೊಂದಿದ ವಿಶ್ವದ ಮೊದಲ ಮಹಿಳೆ ಎಂಬ ದಾಖಲೆಗೆ ಪಾತ್ರವಾಗಿದ್ದಾರೆ? ಆಯ್ಕೆಗಳು ಸಾವಿತ್ರಿ ಜಿಂದಾಲ್, ಫ್ರಾಂಕೋಯಿಸ್ ಬೆಟನ್ಕೋರ್ಟ್ ಮೇಯರ್ಸ್, ಇಂದ್ರಾ ನೂಯಿ ಮತ್ತು ರೋಶನಿ ನಡಾರ್. ಸರಿಯಾದ ಉತ್ತರ ಫ್ರಾಂಕೋಯಿಸ್ ಬೆಟನ್ಕೋರ್ಟ್ ಮೇಯರ್ಸ್. ಲೋರಿಯಾಲ್ ಸೌಂದರ್ಯ ವರ್ಧಕಗಳ ಒಂದು ಕಂಪನಿ, ಅದು ಫ್ರಾನ್ಸ್ ದೇಶದ್ದು. ಇದರ ಸಾಮ್ರಾಜ್ಯದ 70 ವರ್ಷದ ಉತ್ತರಾಧಿಕಾರಿ ಮತ್ತು ವಿಶ್ವದ ಅತ್ಯಂತ ಶ್ರೀಮಂತ ಮಹಿಳೆ ಫ್ರಾಂಕೋಯಿಸ್ ಬೆಟನ್ಕೋರ್ಟ್ ಮೇಯರ್ಸ್. ಇವರು ಈಗ $100 ಅಂದರೆ $100 ಬಿಲಿಯನ್ ಸಂಪತ್ತನ್ನು ಗಳಿಸಿದಂತಹ ಮೊಟ್ಟ ಮೊದಲ ಮಹಿಳೆ ಎಂಬ ಹೆಗ್ಗಳಿಕೆ ಇವರದ್ದಾಗಿದೆ. ಯಾವ ಚೆಸ್ ಆಟಗಾರನಿಗೆ ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ 2023ರ ಬಿರುದು ದೊರೆಯಿತು? ಆಯ್ಕೆಗಳು ರಮೇಶ್ ಬಾಬು ಪ್ರಜ್ಞಾನಂದ, ವಿದಿಶಾ ಸಂತೋಷ್ ಗುಜರಾತಿ, ದೊಮ್ಮರಾಜು ಗುಕೇಶ್, ಹರಿಕಾ ದ್ರೋಣವಲ್ಲಿ. ಸರಿಯಾದ ಉತ್ತರ ದೊಮ್ಮರಾಜು ಗುಕೇಶ್. ಚೆನ್ನೈ ಗ್ರ್ಯಾಂಡ್ ಮಾಸ್ಟರ್ಸ್ 2023ರ ಪಂದ್ಯಾವಳಿಯಲ್ಲಿ ದೊಮ್ಮರಾಜು ಗುಕೇಶ್ ಅವರು ದೇಶಬಾಂಧವ ಪೆಂಟಾಲ ಹರಿಕೃಷ್ಣ ಅವರನ್ನು ಮಣಿಸಿ ಈ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡರು. ಅರ್ಜುನ್ ಎರೆಗೈಸಿ ಅವರು 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. 5ನೇ ಪ್ರಶ್ನೆ, ಯಾವ ಸಂಸ್ಥೆ ಭೂಮಿಗೆ ಹತ್ತಿರ ಬರುತ್ತಿರುವ ಅಪೋಫಿಸ್ ಕ್ಷುದ್ರಗ್ರಹದ ಅಧ್ಯಯನಕ್ಕೆ ಮಿಷನ್ ಅನ್ನು ಆರಂಭಿಸಿದೆ? ಆಯ್ಕೆಗಳು ಇಸ್ರೋ, ಜಾಕ್ಸಾ, ನಾಸಾ ಮತ್ತು ESA. ಸರಿಯಾದ ಉತ್ತರ ನಾಸಾ. ಕ್ಷುದ್ರಗ್ರಹ 99942 ಅಪೋಫಿಸ್, ಇದನ್ನು ಗಾಡ್ ಆಫ್ ಕ್ಯಾಸ್ ಅಂತಲೂ ಕರಿತೀವಿ. ಇದು ಭೂಮಿಯ ಸಮೀಪವಿರುವಂತಹ ವಸ್ತುವಾಗಿದೆ. ಸುಮಾರು 1100 ಅಡಿಯಿಂದ 340 ಮೀಟರ್ ಎಂದು ಇದ್ರ ಡಿಸ್ಟೆನ್ಸನ್ನು ಅಂದಾಜು ಮಾಡಲಾಗಿದೆ. 2004ರಲ್ಲಿ ಇದನ್ನು ಪತ್ತೆ ಮಾಡಿದಾಗ ಅಪೋಫಿಸ್ ಭೂಮಿಯ ಮೇಲೆ ಪ್ರಭಾವ ಬೀರುವಂತಹ ಅತ್ಯಂತ ಅಪಾಯಕಾರಿ ಕ್ಷುದ್ರಗ್ರಹಗಳಲ್ಲಿ ಒಂದಾಗಿದೆ ಅಂತ ತಿಳಿದು ಬಂದಿತು. ಅದು ಏಪ್ರಿಲ್ 13, 2029ಕ್ಕೆ ಭೂಮಿಯ ಸಮೀಪ ಅಂದರೆ 20,000 ಮೈಲಿಗಳಷ್ಟು ಡಿಸ್ಟೆನ್ಸಲ್ಲಿ ಸಾಗತ್ತೆ ಅನ್ನೋ ಒಂದು ನಿರೀಕ್ಷೆ ಇದೆ. ಹಾಗಾಗಿ ಇದರ ಬಗ್ಗೆ ಹೆಚ್ಚು ಅಧ್ಯಯನ ಮಾಡೋದಕ್ಕೋಸ್ಕರ ನಾಸಾದವರು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ಪ್ರಧಾನಮಂತ್ರಿಯವರು ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ಎಲ್ಲಿ ಉದ್ಘಾಟಿಸಿದರು? ಆಯ್ಕೆಗಳು ಹೀಗಿದೆ: ಅಯೋಧ್ಯಾಧಾಮ, ದ್ವಾರಕಾ, ಕಾಶಿ ಮತ್ತು ಬೃಂದಾವನ. ಸರಿಯಾದ ಉತ್ತರ ಅಯೋಧ್ಯಾಧಾಮ. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಹೊಸದಾಗಿ ನಿರ್ಮಿಸಲಾದಂತಹ ಅಯೋಧ್ಯೆ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡಿದರು. ಈ ವಿಮಾನ ನಿಲ್ದಾಣಕ್ಕೆ ಮಹರ್ಷಿ ವಾಲ್ಮೀಕಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಎಂದು ಹೆಸರಿಡಲಾಗಿದೆ. ಮಹರ್ಷಿ ವಾಲ್ಮೀಕಿಯವರ ರಾಮಾಯಣ ಏನಿದೆ ಅದು ನಮಗೆ ಶ್ರೀರಾಮನನ್ನು ಸಂಪರ್ಕಿಸುವಂತಹ ಜ್ಞಾನದ ಮಾರ್ಗವಾಗಿದೆ ಅಂತ ಮೋದಿಯವರು ಹೇಳಿದ್ದಾರೆ. ಶೂಟಿಂಗ್ ದಿ ಸನ್ ಪುಸ್ತಕದ ಲೇಖಕರು ಯಾರು? ನಂದಿತಾ ಅಕ್ಸರ್, ಅರುಂಧತಿ ರಾಯ್, ವಿಕ್ರಮ್ ಸೇಠ್, ಸಲ್ಮಾನ್ ರಶ್ದಿ. ಇದಕ್ಕೆ ಸರಿಯಾದ ಉತ್ತರ
ನಂದಿತಾ ಅಕ್ಸರ್. ನಂದಿತಾ ಅಕ್ಸರ್ ಅವರ ಪುಸ್ತಕವು ಮಣಿಪುರದಲ್ಲಿ ನಡೆಯುತ್ತಿರುವ ಜನಾಂಗೀಯ ಹಿಂಸಾಚಾರದ ಕಾರಣಗಳನ್ನು ತಿಳಿಸುತ್ತೆ. 8ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಭಾರತದ ಪ್ರವರ್ತಕ ಧ್ರುವೀಯ ಮಿಷನ್ ಆಗಿದೆ? ಇದು ತೀವ್ರ ಪರಿಸ್ಥಿತಿಗಳಲ್ಲಿ ಖಗೋಳ ಮೂಲಗಳ ವಿವಿಧ ಡೈನಾಮಿಕ್ಸ್ ಅನ್ನು ಅಧ್ಯಯನ ಮಾಡುವ ಗುರಿಯನ್ನು ಹೊಂದಿದೆ. ಆಯ್ಕೆಗಳು: ಎಕ್ಸ್ಪೋಸ್ಯಾಟ್, ಮಂಗಳಯಾನ, ಚಂದ್ರಯಾನ 1 ಮತ್ತು ಚಂದ್ರಯಾನ 2. ಸರಿಯಾದ ಉತ್ತರ ಎಕ್ಸ್ಪೋಸ್ಯಾಟ್. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಇವರು ಜನವರಿ 1, 2024 ಸೋಮವಾರದಂದು ಎಕ್ಸ್ಪೋಸ್ಯಾಟ್ ಅನ್ನು ಉಡಾವಣೆ ಮಾಡುವ ಒಂದು ಪ್ಲಾನ್ನಲ್ಲಿದ್ದಾರೆ. ಇದು ಹೊಸ ವರ್ಷದ ಪ್ರಾರಂಭ ಆಗಲಿದೆ. ಇದು ತೀವ್ರವಾದ ಎಕ್ಸ್ರೇ ಮೂಲಗಳ ಧ್ರುವೀಕರಣವನ್ನು ತನಿಖೆ ಮಾಡಲು ಮತ್ತು ಕಪ್ಪು ಕುಳಿಗಳು ಅಂದರೆ ಬ್ಲ್ಯಾಕ್ ಹೋಲ್ಸ್ಗಳ ಒಂದು ನಿಗೂಢ ಪ್ರಪಂಚ ಏನಿದೆ ಅದನ್ನು ಅಧ್ಯಯನ ಮಾಡೋದಕ್ಕೆ ಈ ಎಕ್ಸ್ಪೋಸ್ಯಾಟ್ ಸಹಾಯವಾಗಲಿದೆ. 2021ರಲ್ಲಿ ಬಿಡುಗಡೆಯಾದಂಥ ನಾಸಾದ ಇಮೇಜಿಂಗ್ ಎಕ್ಸ್ರೇ ಪೊಲಾರಿಮೀಟರ್ ಎಕ್ಸ್ಪ್ಲೋರರ್ ಅಂದರೆ IXPE ನಂತರ ಎಕ್ಸ್ರೇ ಬಳಸುವ ವಿಶ್ವದ 2ನೇ ಪೊಲಾರಿಮೀಟರ್ ಮಿಷನ್ ನಮ್ಮದಾಗಿದೆ. ಸೊ ಭಾರತ 2ನೆಯ ಪೊಲಾರಿಮೀಟ್ರಿ ಮಿಷನ್ ಮಾಡುವಂಥ ದೇಶವಾಗಿದೆ. ಮೊದಲನೇದು ನಾಸಾ. ಎಕ್ಸ್ಪೋಸ್ಯಾಟ್ ಅನ್ನೋದು ಇಸ್ರೋ ಮತ್ತು ರಾಮನ್ ಸಂಶೋಧನಾ ಸಂಸ್ಥೆ ಏನಿದೆ ಅವರ ನಡುವಿನ ಒಂದು ಸಹಯೋಗದಿಂದ ಸಾಧ್ಯ ಆಗ್ತಾ ಇದೆ. ಭಾರತದ ಯಾವ ಮಹಿಳೆ ವರ್ಷದ ಅತ್ಯುತ್ತಮ ಪ್ಯಾರಾ ಮಹಿಳಾ ಬಿಲ್ಲುಗಾರ್ತಿ ಎಂದು ವಿಶ್ವ ಆರ್ಚರಿ ಸಂಸ್ಥೆಯಿಂದ ಆಯ್ಕೆಯಾಗಿದ್ದಾರೆ? ಆಯ್ಕೆಗಳು: ಜ್ಯೋತಿ, ಅದಿತಿ, ಪರ್ನೀತ್ ಮತ್ತು ಶೀತಲ್ ದೇವಿ. ಇದಕ್ಕೆ ಸರಿಯಾದ ಉತ್ತರ ಶೀತಲ್ ದೇವಿ. ಭಾರತದ 16 ವರ್ಷದ ಶೀತಲ್ ದೇವಿಯವರು ವಿಶ್ವ ಬಿಲ್ಲುಗಾರಿಕೆ ಸಂಸ್ಥೆಯಿಂದ ವರ್ಷದ ಅತ್ಯುತ್ತಮ ಪ್ಯಾರಾ ಮಹಿಳಾ ಬಿಲ್ಲುಗಾರ್ತಿ ಎಂದು ಆಯ್ಕೆಯಾಗಿದ್ದಾರೆ. ನೀವು ಅವರನ್ನು ಈ ಪಿಕ್ಚರಲ್ಲಿ ನೋಡ್ಬೋದು. 10ನೇ ಪ್ರಶ್ನೆ, ಭಾರತದ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ICJSನ ಅತ್ಯಧಿಕ ಬಳಕೆಯನ್ನು ಮಾಡಿದಂತಹ ಯಾವ ರಾಜ್ಯವು ಸತತ 3ನೇ ಬಾರಿ ಮೊದಲ ಸ್ಥಾನದಲ್ಲಿದೆ? ಆಯ್ಕೆಗಳು ಹೀಗಿದೆ: ಕರ್ನಾಟಕ, ಉತ್ತರ ಪ್ರದೇಶ, ಕೇರಳ ಮತ್ತು ಬಿಹಾರ್. ಇದಕ್ಕೆ ಸರಿಯಾದ ಉತ್ತರ ಉತ್ತರ ಪ್ರದೇಶ. ಭಾರತದ ಇಂಟರ್ ಆಪರೇಬಲ್ ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮ್ ICJSನ ಅತಿ ಹೆಚ್ಚು ಬಳಕೆಯನ್ನು ಮಾಡುವಲ್ಲಿ ಉತ್ತರ ಪ್ರದೇಶವು ಸತತ 3ನೇ ಬಾರಿ ಮೊದಲ ಸ್ಥಾನದಲ್ಲಿದೆ. ಈ ಡಿಜಿಟಲ್ ಪ್ಲಾಟ್ಫಾರ್ಮ್ ನ್ಯಾಯಾಲಯಗಳು, ಪೊಲೀಸ್, ಜೈಲುಗಳು ಮತ್ತು ಫೊರೆನ್ಸಿಕ್ಸ್ ಲ್ಯಾಬ್ಗಳಲ್ಲಿ ತಡೆರಹಿತವಾದ ಒಂದು ಡೇಟಾ ಹಂಚಿಕೆಯನ್ನು ಮಾಡೋದ್ರಿಂದ ಉತ್ತರ ಪ್ರದೇಶವು ಸತತವಾಗಿ ಮೊದಲನೇ ಸ್ಥಾನದಲ್ಲಿರಲು ಸಾಧ್ಯವಾಗಿದೆ. ಇದಿಷ್ಟು ಡಿಸೆಂಬರ್ 30 ಮತ್ತು 31ರ ಕರೆಂಟ್ ಅಫೇರ್ಸ್ ಆಗಿತ್ತು. ಧನ್ಯವಾದಗಳು.